ನಾವಾಗ್ತೀವಿ ನೋಡಿ ಸರ್, ನನ್ನ ಹೆಸರು ಪರಶುರಾಮ್ ಅಂತ ಹೇಳಿ, ನಾನು ಜಿಲ್ಲಾ ವಿದ್ಯಾಭಿವೃದ್ಧಿ ಸಂಘದ ಸೆಕ್ರೆಟರಿ ಇದ್ದೀನಿ. ಇಲ್ಲಿ ಕೇಳಿ, ಈಗ ನಾಗೇಂದ್ರಣ್ಣನ ಬಗ್ಗೆ ಅವ್ರು ಅಷ್ಟೆಲ್ಲ ಮಾತಾಡ್ತಿದಾರಲ್ಲ, ಎದಕ್ರಿ ಅವರಿಗೆ ವಾಲ್ಮೀಕಿ ಜನ ಅಂದ್ರೆ ಅಷ್ಟು ಹೀನವಾಗಿ ಮಾತಾಡ್ತಾರ ಅವರು. ಇದಕ್ಕೆ ಮುಂಚೆ ಅದೇ ಶ್ರೀರಾಮ್ಗೆ ಅಂದ್ರೆ ಒಂದು ಗುಂಡ ಅದು ಇದು ಅಂತೇಳಿ ಇಲ್ಲ ವಿಡಿಯೋ ಐತೆ ನೋಡ್ರಿ, ತೋರಿಸ್ತೀವಿ. ಈಗ ನಾಗೇಂದ್ರ ಬಗ್ಗೆ ಮಾತಾಡ್ತಾರ, ಅವ್ರಿಗೆ ರೆಡ್ಡಿ ನೀನು ಇವತ್ತು ಏನೋ ನೀನು ಜಡ್ಡಿ ಆಗ್ತಿ ಅಂದ್ರೆ ಅದು ವಾಲ್ಮೀಕಿ ಜನಾಂಗದಿಂದ ನಿನಗೆ ಏನನ್ನ ನೀವು ಬದುಕುದು ಇಷ್ಟು ದಿನ ಇದಂದ್ರೆ ಅದು ವಾಲ್ಮೀಕಿ ಜನದಿಂದ. ನಾಗೇಂದ್ರ 4 ಸಾರಿ MLA, ನೀನೇನ್ ಪುಟ್ಕೋಸಿ ನಿನ್ನೆ ಮನೆಯಾಗಿದೆ. ನೆಕ್ಸ್ಟ್ ನಿನಗೆ ಗಂಗಾವತಿ ಡಿಪಾಸಿಟ್ ಬರಲ್ಲ. ನೀನು ನಮ್ಮ ವಾಲ್ಮೀಕಿ ಜನ ಬಗ್ಗೆ ಅಷ್ಟು ಮಾತಾಡ್ತೀಯ. ನಿನ್ಗೆ ಎದಕ್ಕೆ ಅಷ್ಟು ಸಿಟ್ಟು? ನಿನ್ನೆ ನಮ್ಮ ಅಜ್ಜನ ಪ್ರೋಗ್ರಾಮ್ ಇದ್ದೆ, ಅದನ್ನು ಕೇಳಿಸ್ದೆ. ಮೊನ್ನೆ ನಮ್ಮ ಶ್ರೀರಾಮನ ಬಗ್ಗೆ ಮಾತಾಡಿದೆ, ಇವತ್ತು ನಾಗೇಂದ್ರ ಬಗ್ಗೆ ಮಾತಾಡ್ತೀವಿ. ನಿನ್ನೆಲ್ಲಿ ಏನೈತೆ ನಮಗೆಲ್ಲ ಗೊತ್ತೈತೆ. ಮುಂದಿನ ದಿನ ನಮ್ಮ ವಾಲ್ಮೀಕಿ ಜನ ಏನ್ ಮಾಡ್ತಾರ ಅನ್ನೋದು ನಿನ್ ಕಾದು ನೋಡ್ತಿರು. ನಾವ್ ಇಷ್ಟೇ ಪತ್ರಿಕೆ ಮಾಡ್ತೀವಿ, ಇಷ್ಟೇ ಮಾಡ್ತಾ ಇದ್ದಲ್ಲ, ನಿನ್ ಬಾಯಿ ನಿನ್ ಕಿತ್ತಿ ಕಾಯಿ ಕೊಡ್ತೀವಿ ಗ್ಯಾರಂಟಿ. ಎಲ್ಲರ ಬಗ್ಗೆ ಏನೋ ಮಾಧ್ಯಮದಲ್ಲಿ ಬಂದ್ಬಿಟ್ರೆ ನಮ್ಮ ಚಂದ್ರಬಾಬು ನಾಯ್ಡು ಬೈಯೋದು, ದೇವೇಗೌಡನ್ ಬೈಯೋದು, MP ಪ್ರಕಾಶ್ ಬೈಯೋದು, ಎಲ್ಲರ ಬೈಯೋದು. ನಿನ್ಗೇನು ಬೀಳೋದ ಅಷ್ಟು ಸುಲಭ ಗಡಿಯ? ಇಡೀ ಜಾತಿ ಇಟ್ಟು ಎಲ್ಲಾ ಜಾತಿ ಬೈದಿ ನೀನು. ಇವತ್ತು ಅವರೆಲ್ಲ ಸುಮ್ಮನೆ ಇರ್ಬೋದು. ವಾಲ್ಮೀಕಿ ಜನ ಬೆಂಗೆ ಬೆರಿದಾರೆ. ನೀನ್ ಮತ್ತೆ ಎಲ್ಲಿ ಗೊತ್ತೀನಿ ನಿನ್ ಗೊತ್ತಿಲ್ಲ. ನಿನ್ ಜೀವನ ಮುಟ್ಟಿ ತಿಳಿಸತಿ. ನಿನ್ ಯಾವ ನೀನು ಎಲ್ಲಿಗೆ ಬಂದಿ? ನೀನ್ ಹಿನ್ನೆಲೆಯೇನು? ನೀನ್ ಎಲ್ಲಿಗೆ ಬಂದು ಹೇಳ್ಬಷ್ಟು. ಇವತ್ತು ನಾಗೇಂದ್ರ ಅವ್ರ ಫಾದರು, ಅವ್ರ ಎಸ್ಕೋಟ್ ಇಂಜಿನಿಯರು, ಅವ್ರ ಫ್ಯಾಮಿಲಿ ಏನು ನಿನ್ ಗೊತ್ತೈತೆ? ನೀನೊಬ್ಬ ಚೀಟರ್. ನೀನು ಯಾವ್ದೋ NW ಇಂಡಿಯಾ ಅದು ಬಂದು ನೀನು ಚೀಟಿಂಗ್ ಮಾಡ್ಕೊಂಡು ನೀನು ಬದುಕಿ ನಾಗೇಂದ್ರ ಆತರ ಮಾಡ್ಯಾನ? ಸುಮ್ ಕೇಳಿಸ್. ನೀನು ಕರ್ನಾಟಕದ ಗಡಿಯಲ್ಲಿ ನೀನು ಕರ್ನಾಟಕ ತಾಯಿ ನಾಳು ಮಾಡಿ ನೀನೇ ನೀಚೆ ನೀನು ಅದಕ್ಕಿಂತ ಯಾವನಲ್ಲ CB ಅಲ್ಲ ಎಂದ 100 ಕೇಸು ಅವೆಲ್ಲ ಮಾಮೂಲು ಹಾಕ್ತಾರ. ನಿನ್ ಗಡಿ ಕರ್ನಾಟಕ ಕನ್ನಡ ತಾಯಿನ ಮಾರ್ಗಡಿಯಲ್ಲ ನೀನು. ಅದಕ್ಕೆ ನಿನಗಿನ ಯಾವ ನೀಚ್ ಇಂಡಿಯಾದಾನ ಒಬ್ಬರು ತೋರಿಸ್ಬಿಡು. ನೀನ್ ಮಾತಾಡ್ತೀಯ, ಆಯ್ತು ನೀನ್ ತೋರಿಸಿ ನೋಡಿ ನಾವೇನಂತಾರ ಅದು ನೀನ್ ಇನ್ನೇ ಸಿಗೋದಲ್ಲಿ ನಿನಗೆ.